ಮಿನಿಮಮ್ ಬ್ಯಾಗ್ಗಳಿಗೂ ಕ್ಲಾಸ್ಗಳಿಗೂ ಏನು ಸಂಬಂಧ ಅನ್ನೋಕ್ಕೆ ಪ್ರತಿ ವರ್ಷ ನಮ್ಮ ಕರೀತಾರೆ ಟೈಲರಿಂಗ್ ಒಂದು ಕಾರ್ಯಕ್ರಮಕ್ಕೆ. ಏನು ಸಂಬಂಧ ಅಂದರೆ ನನಗೆ ಗೊತ್ತಾಯ್ತು ಎಷ್ಟೆಲ್ಲ ಗಂಡಸರು ಇದ್ದಾರೆ. ಯಾಕೆ ಅಂದರೆ ಹೆಂಗಸರು ಬ್ಲೌಸ್ ಹೊಲಿಸೋದ್ರಿಂದ ಗಂಡು ಮಕ್ಕಳೇ ದುಡ್ಡು ಕೊಡ್ತಾರೆ ಅಂತ ಯಾರು ಹೆಣ್ಮಕ್ಳು ಇರ್ತಿಲ್ಲ. ಅದ್ರ ಜೊತೆಗೆ ಲಲಿತಾ ಲೇಡೀಸ್ ಟೈಲರ್ ಮತ್ತು ಟೈಲರಿಂಗ್ ತರಬೇತಿ ಕೇಂದ್ರಕ್ಕೂ ನಮಗೂ ಒಂದು ಅವಿನಾಭಾವ ಸಂಬಂಧ ಏನು ಅಂದರೆ, ನಾನು KRS ಪಕ್ಷದ ಕಚೇರಿಯನ್ನು ಮಾಡಿದ್ದೀನಿ ಪಕ್ಕದಲ್ಲಿ. ಲಲಿತಾ ಮಲ್ಲಿಕಾರ್ಜುನ ನಮ್ಮ ಪಕ್ಷದ ಕಾರ್ಯಕರ್ತರಾಗಿದ್ದು, ನಾನು ಚುನಾವಣೆ ನಿಂತ ಆದಮೇಲೆ ಅದನ್ನ ಆಫೀಸನ್ನ ನಮಗೆ ಕೊಡಿ ನಾವು ಮಾಡ್ಕೊಂತೀವಿ ಅಂತ ಹೇಳಿದ್ರು. ಅವ್ರು ಇವತ್ತು ಲಲಿತಾ ಲೇಡೀಸ್ ಟೈಲರ್ ಅವರು ನೂರಾರು ಜನಕ್ಕೆ ಟೈಲರಿಂಗ್ ಹೇಳ್ಕೊಟ್ಟಿದ್ದಾರೆ. ಅದರಿಂದ ಸ್ವಾವಲಂಬಿಗಳಾಗಿದ್ದಾರೆ. ದೇರ್ ಇಸ್ ಎ ವರ್ಷಿಪ್ಡ್ ವುಮೆನ್ ಗಾಡ್ ವಿಲ್ ಬಿ ಹ್ಯಾಪಿ. ಎಲ್ಲಿ ಎತ್ತ ನಾರಿ ಪೂಜ್ಯಂತೆ ರಮಂತೆ ದೇವತಃ ಅಂತ ಅನ್ನೋಕ್ಕೆ ಎಲ್ಲಿ ಹೆಣ್ಮಕ್ಳನ್ನು ಪೂಜೆ ಮಾಡೋದಕ್ಕೋಸ್ಕರ ಅಲ್ಲಿ ದೇವತೆಗಳು ಖುಷಿಯಾಗಿರ್ತಾರೆ ಅಂತ ನಮ್ಮ ಕಾರ್ಯಕ್ರಮಕ್ಕೆ ಬಂದಂಥ ಸಂತೋಷ್ ಅವರು ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಫೌಂಡರ್ ಅಧ್ಯಕ್ಷರಾದ ಬೆಂಗಳೂರಿಂದ ಬಂದಿರೋ ನಿಮಗೆ ನಮಸ್ಕಾರವಾಗಿ ಸ್ವಾಗತ ಅನ್ಕೋತೀನಿಲ್ಲ. ಹಾಗೆ ನಮ್ಮ ಮಾಮಾಕ್ಷ ನಮ್ಮ ಆತ್ಮೀಯರು, ನಮ್ಮ ಉಪಾಧ್ಯಕ್ಷರು ಮತ್ತು ನಮ್ಮ ಅಜಯ್ ಸರ್ ಅವರು ಬಂದಿದ್ದಾರೆ. ಅವರು ಮಕ್ಕಳ ಕಲ್ಯಾಣದಲ್ಲಿ ಹಲವಾರು ಕೆಲಸಗಳನ್ನು ಒನ್ನಾಟದಲ್ಲಿ ಮಾಡಿದ್ದಾರೆ. ಹಾಗೆ ನಮ್ಮ ವೈದ್ಯರು ನಾರಾಯಣ ವಿಜಯ್ ಕುಮಾರ್ ಸರ್ ಬಂದಿದ್ದಾರೆ ಬೆಂಗಳೂರಲ್ಲಿ ಅಂತ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಬಿಂದು ಅಂತ ಲಲಿತಮ್ಮನವರು ಇವತ್ತು ಅತ್ಯಂತ ಬುದ್ಧಿವಂತ ಅನ್ಸುತ್ತೆ. ಆ ಒತ್ತಡ ಕೂಡ ಇವತ್ತಿದೆಯಂತೆ. ನೀವು ಒಳ್ಳೆಯದಾಗಲಿ, ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. 2 ಕಾರ್ಯಕ್ರಮವನ್ನು ಮುಖ್ಯ ಮಾಡಿದ್ದಾರೆ. ನಿಮಗೆ ದೇವರ ಆರೋಗ್ಯ ಆಶೀರ್ವಾದ ಕೊಡಲಿ. ಹಾಗೆ ಮಲ್ಲಿಕಾರ್ಜುನ ಅವರು ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಿ ಇನ್ನೂ ಹಲವಾರು ಜನ ಮಹಿಳೆಯರನ್ನ ಸ್ವಾವಲಂಬಿಗಳಾಗಿ ಮಾಡಿ ಅಂತ. ಇವತ್ತು ಏನಕ್ಕೆ ನಾವು ಆಗಿರೋದ್ರಿಂದ ಹಲವಾರು ಸಮಸ್ಯೆಗಳನ್ನ ನೋಡ್ತೀವಿ. ಹೆಣ್ಮಕ್ಳು ಹಿಂಗೆಲ್ಲ ಒಂದು ಕಾಲ ಆಯಿತು, ವರದಕ್ಷಿಣೆ ಕೆಲವುಗಳಾಯ್ತು ಅಂತೆಲ್ಲ. ಇವತ್ತೇನಾದ್ರು ಹೆಣ್ಮಕ್ಳು ಟೈಲರಿಂಗ್ ಕಲ್ತಿದ್ರೆ ಮನೇಲಿ ನಾನು ಟೈಲರಿಂಗ್ ಇಟ್ಕೊಳ್ತೀನಿ ಅಂತ ಹೇಳೋವಂಥ ಕಾಲ. ಆಮೇಲೆ ಏನು ಅಂದರೆ ನನಗೆ ಗೊತ್ತೇ ಇರಲಿಲ್ಲ ಬ್ಲೌಸ್ಗಳಲ್ಲಿ ಇಷ್ಟೆಲ್ಲ ಇರುತ್ತೆ ಅಂತ. ಮುಂದೆ ಹೇಳ್ತಾ ಗೊತ್ತಾಯ್ತು 10,000 ರೂಪಾಯಿದೆಲ್ಲ ಇರುತ್ತಂತೆ, 6,000 ಎಲ್ಲರೂ ಚೆನ್ನಾಗಿ ಕಲೀರಿ, ಆ ರೇಟ್ ಮಾತ್ರ ಕಡಿಮೆ ಇಟ್ಕೊಳ್ಳಿ. ಯಾಕೆಂದರೆ ನಾವು ಬರೋದು ಆಮೇಲೆ ಬ್ಲೌಸ್ಗಳಲ್ಲೇನೋ ಕಿಟಕಿ ಅಂತೆ, ಬಾಗಿಲಂತೆ, ವಿವಿಧ ರೀತಿಯಂಥ ಈ ಥರದ್ದೆಲ್ಲ ಹೆಣ್ಮಕ್ಳು ಮುಂದೆ ಬರಬೇಕು. ಯಾಕೆಂದರೆ ಹೆಣ್ಣು ಸಮಾಜದ ಕಣ್ಣು ಅಂತ. ನಮ್ಗೆ MBA ಇದ್ದಾಗ ಒಬ್ಬರು ಮೇಷ್ಟ್ರು ನನ್ನ ಪ್ರಶ್ನೆ ಕೇಳಿದ್ರು, ತಾಯಿ ಹೆಚ್ಚು ಹೆಂಡತಿ ಹೆಚ್ಚು ಅಂತ. ಆಗ ನಾನು ಹೇಳಿದ್ದೆ, ಹೆಂಡತಿ ತಾಯಿ ಆದವರು ನಮ್ಮ ತಂದೆಗೆ ಒಂದು ಮಗುವನ್ನು ಕೊಟ್ಟು ಯಾವುದೋ ಮನೆಯಿಂದ ಬಂದು ನಮ್ಮ ತಾಯಿ ಆಗಿರ್ತಾರೆ. ಹೇಳ್ತೀವಿ ಹಾಗೆ ಎಲ್ಲಿಂದಲೂ ಬಂದು ನಮಗೆ ಮಕ್ಕಳಾಗಿರ್ತಾರೆ, ಇಬ್ಬರು ಸಮಾನವಾಗಿರ್ತಾರೆ, 2 ಗಂಟೆಗಳಿರ್ತಂತೆ ಅಂತ. ಆದರೆ ಇವತ್ತಿನ ಹೆಣ್ಮಕ್ಳುಗಳು ನಿಮಗೆಲ್ಲ ಗೊತ್ತಿದ್ದಂತೆ ಸ್ಟ್ರಾಂಗ್ ಇದ್ದಾರೆ. ಹೆಣ್ಮಕ್ಳು ಬೆಳಿಬೇಕು. ಯಾಕೆಂದ್ರೆ